ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 14ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಅಹಂ ತ್ವಾ ಶೃಣವಂ ವಿದ್ವನ್ ವಿವಾಹಾರ್ಥಂ ಸಮುದ್ಯತಂ ಅತಸ್ತ್ವಮುಪಕುರ್ವಾಣ ಪ್ರತ್ತಾಂ ಪ್ರತಿಗೃಹಾಣಮೇ. ಅನುವಾದ. ಸ್ವಯಂಭೂವ ಮನುವು ಮುಂದುವರಿಸಿದನು, ವಿದ್ವಾಂಸರೇ, ತಾವು ಮದುವೆಯಾಗಲು ಸಿದ್ಧರಾಗಿದ್ದೀರೆಂದು ನಾನು ಕೇಳಿದೆನು. ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ತಾವು ಕೈಗೊಳ್ಳದಿರುವುದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡ ಪ್ರಕಾರ ಇವಳ ಪಾಣಿಗ್ರಹಣವನ್ನು ದಯವಿಟ್ಟು ಒಪ್ಪಿಕೊಳ್ಳಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಮುನಿಗಳಿಗೆ ಹೇಳ್ತಾನೆ, ತಾನಾಗಿ ಬಂದದ್ದನ್ನು ತಿರಸ್ಕಾರ ಮಾಡಿ ಆಮೇಲೆ ಹೋಗಿ ಒಬ್ಬ ಕೃಪಣನಲ್ಲಿ ವರ ಬೇಡುವವನ ಯಶಸ್ಸು ನಾಶ ಆಗುತ್ತೆ. ಅಲ್ಲದೆ ಬೇರೆಯವರಿಗೆ ತಿರಸ್ಕಾರ ಮಾಡೋದ್ರಿಂದ ಅವನ ಘನತೆ ಕೂಡ ಕಡಿಮೆ ಆಗೋಗುತ್ತೆ ಅಂತ ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಸ್ವಯಂಭೂವ ಮನು ಹೇಳ್ತಾನೆ, ವಿದ್ವಾಂಸರೇ, ನೀವು ಮದುವೆ ಆಗೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಅಂದರೆ ಇಲ್ಲಿ ನೀವೆಲ್ಲ ಗೊತ್ತಿರುವಂಥವ್ರು, ನೀವು ಮದುವೆ ಆಗದೆ ಒಬ್ಬ ನೈಷ್ಠಿಕ ಬ್ರಹ್ಮಚಾರಿ ವ್ರತವನ್ನೇನಾದರೂ ನೀವು ಮಾಡ್ತಾ ಇದ್ದಿದ್ರೆ, ಅಂದರೆ ನೀವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ನಾನು ಹಾಗೇ ಇರಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದಿದ್ರೆ ನಾನು ಬರ್ತಾ ಇರಲಿಲ್ಲ. ಆದರೆ ನೀವು ಮದುವೆ ಆಗೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ತಿಳ್ಕೊಂಡು ನೀವೀಗ ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ತಗೊಂಡಿಲ್ಲ ಅನ್ನೋದನ್ನು ತಿಳ್ಕೊಂಡು ಈಗ ನಾನು ನಿಮ್ಮಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ನಾನೇನು ಇಷ್ಟೊತ್ತು ಹೇಳಿದ್ನೋ ಆ ರೀತಿ ನೀವು ನನ್ನ ಮಗಳ ಪಾಣಿಗ್ರಹಣವನ್ನು ದಯವಿಟ್ಟು ಒಪ್ಕೊಳ್ಳಿ, ಅವಳನ್ನು ಮದುವೆ ಆಗೋದಕ್ಕೆ ನೀವು ಒಪ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ವಿಚಾರದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಕಾಮರಹಿತಾತ್ಯವೇ ಬ್ರಹ್ಮಚರ್ಯದ ಮೂಲ ತತ್ವ. 2 ಬಗೆಯ ಬ್ರಹ್ಮಚಾರಿಗಳಿದ್ದಾರೆ. ಒಬ್ಬ ನೈಷ್ಠಿಕ ಬ್ರಹ್ಮಚಾರಿ ಅಂದರೆ ಜೀವನವಿಡೀ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವವನು. ಇನ್ನೊಬ್ಬನಾದರೂ ಉಪಕುರ್ವಾಣ ಬ್ರಹ್ಮಚಾರಿ. ಅವನು ನಿರ್ದಿಷ್ಟ ವಯಸ್ಸಿನವರೆಗೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವವನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮಚರ್ಯ ಅಂತಂದರೆ ಏನು? ಕಾಮರಾಹಿತ್ಯ, ಕಾಮರಹಿತವಾಗಿ ಇರುವಂಥದ್ದು. ನಮ್ಮಲ್ಲಿ ಆ ಕಾಮ ಅನ್ನೋದೇ ಇಲ್ಲದೆ ಇರುವಂಥದ್ದೇ ಬ್ರಹ್ಮಚರ್ಯದ ಮೂಲ ತತ್ವ. ಈಗ ಬ್ರಹ್ಮಚಾರಿಗಳಲ್ಲೂ 2 ರೀತಿಯ ಬ್ರಹ್ಮಚಾರಿಗಳಿದ್ದಾರೆ. ಒಬ್ಬ ನೈಷ್ಠಿಕ ಬ್ರಹ್ಮಚಾರಿ ಆದರೆ ಇನ್ನೊಂದು ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಅಂದ್ಬಿಟ್ಟು. ಏನು ನೈಷ್ಠಿಕ ಬ್ರಹ್ಮಚಾರಿ ಅಂತಂದರೆ, ಅವನು ಮದುವೆನೇ ಆಗೋದಿಲ್ಲ, ನಾನು ಜೀವನವಿಡೀ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತೀನಿ ಅಂತ ಯಾರು ಅಂದ್ಕೊಂಡು ಪಾಲಿಸ್ತಾನೋ ಅವರನ್ನು ನಾವು ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳೋದು. ಇನ್ನೂ ಒಬ್ಬರಿದ್ದಾರೆ, ಅವರನ್ನು ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಈಗ ಕೆಲವೊಂದು ನಿರ್ದಿಷ್ಟ ವಯಸ್ಸಿನವರೆಗೆ ಮಾತ್ರ ನಾನು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತೀನಿ ಅಂತ ಯಾರು ಪಾಲಿಸ್ತಾ ಇರ್ತಾರೋ ಅವರಿಗೆ ಉಪಕುರ್ವಾಣ. ಅಂದರೆ ಈಗ ಗುರುಕುಲಗಳಿಗೆಲ್ಲ ಹೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅಂದರೆ ಒಂದು 16-18 ವರ್ಷದವರೆಗೂ ಕೂಡ ವಿದ್ಯೆಯನ್ನು ಕಲಿರ್ತಿದ್ರಲ್ಲ, ಆ ಸಮಯದ ತನಕ ನಾನು ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತೀನಿ, ಆಮೇಲೆ ನಾನು ಮದುವೆ ಆಗ್ತೀನಿ, ಗೃಹಸ್ಥಾನ ಆಗ್ತೀನಿ ಅಂತ. ಅಂದರೆ ಏನು? ಒಂದಷ್ಟು ವಯಸ್ಸುವರೆಗೂ ಕೂಡ ಆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋನು. ಅವನ ಜೀವನವಿಡೀ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳೋದಿಲ್ಲ. ಅಂಥವರನ್ನು ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಉದಾಹರಣೆಗೆ, ಒಬ್ಬನು 25ನೇ ವಯಸ್ಸಿನವರೆಗೆ ಬ್ರಹ್ಮಚಾರಿಯಾಗಿದ್ದು ಆ ಬಳಿಕ ತನ್ನ ಗುರುವಿನ ಅನುಮತಿ ಪಡೆದು ಗೃಹಸ್ಥ ಜೀವನಕ್ಕೆ ಕಾಲಿಡಬಹುದು. ನೋಡಿದ್ರ, 25ನೇ ವಯಸ್ಸುವರೆಗೂ ಗುರುಗಳ ಹತ್ರ ಇದ್ದು ಬ್ರಹ್ಮಚಾರಿಯಾಗಿದ್ಕೊಂಡು ಅವನು ಎಲ್ಲವನ್ನ ಕಲಿತಾನೆ. ಆಮೇಲೆ ತನ್ನ ಗುರುವಿನ ಅನುಮತಿಯನ್ನು ಪಡೆದು ನಾನು ಮದುವೆ ಆಗಬೇಕು ಅಂತಿದ್ದೀನಿ, ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಅವರ ಒಂದು ಅನುಮತಿಯನ್ನು ಪಡೆದು ಗೃಹಸ್ಥ ಜೀವನಕ್ಕೆ ಅವನು ಕಾಲಿಡ್ಬೋದು ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯವು ಆಶ್ರಮ ವ್ಯವಸ್ಥೆಯಲ್ಲಿ ಬದುಕಿನ ಆರಂಭದ ವಿದ್ಯಾರ್ಥಿ ದಶೆಯಾಗಿದೆ. ಅವಿವಾಹಿತನಾಗಿರುವುದೇ ಬ್ರಹ್ಮಚರ್ಯದ ತತ್ವ. ಗೃಹಸ್ಥನು ಮಾತ್ರ ಇಂದ್ರಿಯ ತುಷ್ಟಿಯನ್ನು ಅಥವಾ ಲೈಂಗಿಕ ಜೀವನವನ್ನು ತಣಿಸಬಹುದೇ ವಿನ ಬ್ರಹ್ಮಚಾರಿ ಅಲ್ಲ. ಅಂದರೆ ಇಲ್ಲಿ ಬ್ರಹ್ಮಚರ್ಯಾಶ್ರಮ ಅನ್ನುವಂಥದ್ದು
ವರ್ಣಾಶ್ರಮ ಧರ್ಮ ಅಂತ 4 ಏನಿದೆಯೋ ಆಶ್ರಮ ಪದ್ಧತಿ, ಆ ಆಶ್ರಮ ವ್ಯವಸ್ಥೆಯಲ್ಲಿ ಬದುಕಿನ ಆರಂಭದ ವಿದ್ಯಾರ್ಥಿ ದಶೆ ಅಂದರೆ ವಿದ್ಯಾರ್ಥಿ ಜೀವನ ನಡೆಸ್ತೀವಲ್ವಾ, ಆ ಸಮಯದಲ್ಲಿ ಈ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡುವಂಥದ್ದು. ಅಂದರೆ ನಮ್ಮ ಜೀವನದ ಮೊದಲನೇ ಹೆಜ್ಜೆ ಇಡ್ತಾ ಇರ್ತೀವಲ್ವ, ಆ ಸಮಯದಲ್ಲಿ ನಾವು ಪಾಲನೆ ಮಾಡುವಂಥದ್ದು. ಮದುವೆ ಆಗದೆ ಇರುವಂಥದ್ದೇ ಬ್ರಹ್ಮಚರ್ಯದ ತತ್ವ. ಮದುವೆ ಆಗದೆ ಇರೋದು ಮತ್ತು ಲೈಂಗಿಕದಲ್ಲಿ ತೊಡಗದೇ ಇರುವಂಥದ್ದು, ಅದನ್ನು ಬ್ರಹ್ಮಚರ್ಯ ಅಂತ ಹೇಳೋದು. ಗೃಹಸ್ಥ ಹೇಗೆ ಅಂತಂದರೆ ಇಂದ್ರಿಯ ತುಷ್ಟಿಯನ್ನು, ತನಗೇನೇನು ಇಚ್ಛೆಗಳಿದೆಯೋ ಅದನ್ನು ಪಡ್ಕೋಬೋದು, ಮತ್ತು ಲೈಂಗಿಕ ಜೀವನವನ್ನು ಕೂಡ ಅವನು ತಣಿಸ್ಬೋದು, ಅದನ್ನೂ ಕೂಡ ಅವನು ಅನುಭವಿಸ್ಬೋದೇ ವಿನ ಬ್ರಹ್ಮಚಾರಿ ಯಾವತ್ತು ಲೈಂಗಿಕ ಜೀವನವನ್ನು, ಇಂದ್ರಿಯ ಅಪೇಕ್ಷೆಗಳನ್ನು ಕೂಡ ಪಡ್ಕೊಳ್ಬಾರ್ದು. ಈಗ ಬ್ರಹ್ಮಚರ್ಯ ಗೃಹಸ್ಥ ಎರಡರ ಬಗ್ಗೆನೂ ಗೊತ್ತಾಯ್ತಲ್ವಾ. ಕರ್ದಮನು ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳದ್ದರಿಂದ ಸ್ವಯಂಭುವ ಮನುವು ತನ್ನ ಮಗಳನ್ನು ಸ್ವೀಕರಿಸುವಂತೆ ಕರ್ದಮ ಮುನಿಯನ್ನು ವಿನಂತಿಸಿಕೊಂಡನು. ಅವನು ಮದುವೆಯಾಗಲು ಸಂಕಲ್ಪ ಮಾಡಿದ್ದನು. ಈಗ ಉನ್ನತ ರಾಜಕುಲದ ಅನುರೂಪಳಾದ ಕನ್ಯೆಯನ್ನು ವಿವಾಹವಾಗುವಂತೆ ಅವನನ್ನು ಕೇಳಿಕೊಳ್ಳಲಾಯಿತು. ಅಂದರೆ ಇಲ್ಲಿ ಕರ್ದಮ ಮುನಿಗಳು ನಾನು ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ತಗೊಳ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಮತ್ತು ಅವರು ತಗೊಂಡಿಲ್ಲ ಕೂಡ. ಅದಕ್ಕೋಸ್ಕರ ಸ್ವಯಂಭುವಮನು ತನ್ನ ಮಗಳನ್ನು ಸ್ವೀಕಾರ ಮಾಡಿ ಅಂತಂದ್ಬಿಟ್ಟು ವಿನಂತಿ ಮಾಡ್ಕೊಳ್ತಾನೆ ಅವ್ರಿಗೆ. ಯಾಕೆ ಅಂತಂದರೆ ಅವರು ಈಗಾಗಲೇ ಮದುವೆ ಆಗಬೇಕು ಅಂತ ಅವ್ರು ನಿರ್ಧಾರ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಈಗ ಒಂದು ಒಳ್ಳೆ ಕುಲದ, ರಾಜಕುಲದ ಅನುರೂಪಳಾದ ಅಂತಂದರೆ ಏನು, ಎಲ್ಲ ರೀತಿಯಲ್ಲೂ ಯೋಗ್ಯತೆ ಇರುವಂಥವಳು ಮತ್ತು ಕರ್ದಮ ಮುನಿಗೆ ಸರಿ ಹೋಗುವಂತಹ ಒಬ್ಬ ಕನ್ಯೆಯನ್ನು ಮದುವೆ ಆಗೋದಕ್ಕೆ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮನು ಆ ಮಹರ್ಷಿಗಳಿಗೆ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ, ನನ್ನ ಮಗಳನ್ನು ಮದುವೆಯಾಗಿ ಅಂತ. ನೀವು ನೈಷ್ಠಿಕ ಬ್ರಹ್ಮಚಾರಿಯನ್ನು ತಗೊಂಡಿಲ್ಲ, ಆ ವ್ರತವನ್ನು ನೀವು ತಗೊಂಡಿಲ್ಲ, ನೀವು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ನೀವು ಬೇರೆ ಕಡೆ ಕೇಳೋದ್ರ ಬದಲು ನಾನೇ ಇಲ್ಲಿ ನನ್ನ ಮಗಳನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗಳಿಗೂ ಕೂಡ ಈ ವಿಷಯದಲ್ಲಿ ಒಪ್ಪಿಗೆ ಇದೆ, ಅದರಿಂದ ನೀನು ಕೇಳ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.